ಪಿರಿಯಾಪಟ್ಟಣದ ಶ್ರೀ ಸಾಯಿಪಾಲಿ ಕ್ಲಿನಿಕ್ ಆವರಣದಲ್ಲಿ ರೋಟರಿ ಪಿರಿಯಾಪಟ್ಟಣ ಮಿಡ್ ಟೌನ್ ವತಿಯಿಂದ ಯಶಸ್ವಿಯಾಗಿ ಹೃದಯ ರೋಗ ತಪಾಸಣಾ ಶಿಬಿರ ನಡೆಯಿತು. ಇದರಲ್ಲಿ ಮೈಸೂರಿನ ಅಪೋಲೋ ಆಸ್ಪತ್ರೆ ಮತ್ತು ಸ್ಥಳೀಯ ಕ್ಲಿನಿಕ್ ಸಂಯುಕ್ತಾಶ್ರಯದಲ್ಲಿ ಪಟ್ಟಣ ಹಾಗೂ ಗ್ರಾಮಾಂತರದ ಹಲವು ಮಂದಿ ತಪಾಸಣೆಗೆ ಒಳಪಟ್ಟರು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ರೋಟರಿ ಜಿಲ್ಲೆ 3181ರ ಸಹಾಯಕ ಗವರ್ನರ್ ತಿರುಮಲಾಪುರ ರಾಜೇಗೌಡ ಅವರು ಆರೋಗ್ಯವೇ ಭಾಗ್ಯ ಎಂದರು ಹಾಗೂ ಅಪೋಲೋ ಆಸ್ಪತ್ರೆಯ ಹೃದಯ ತಜ್ಞರಾದ ಡಾ. ರೆಡ್ಡಿ ಅವರು ಮಾತನಾಡಿ, ಕಾಯಿಲೆಗಳಿಂದ ದೂರವಿರಲು ನಿಯಮಿತ ಆಹಾರ ಮತ್ತು ಸ್ವಚ್ಛತೆಗೆ ಗಮನ ನೀಡಿ ವರ್ಷಕ್ಕೊಮ್ಮೆ ಹೃದಯ ತಪಾಸಣೆ ಮಾಡಿಸಿಕೊಳ್ಳುವ ಮೂಲಕ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳುವಂತೆ ಸಾರ್ವಜನಿಕರಿಗೆ ಸಲಹೆ ನೀಡಿದರು. ಯೂಶಲಾಗಿ ಹಳ್ಳಿಗಳ ಕಡೆಲ್ಲ ಒಂದು ಆಚಾರ ವಿಚಾರ ಮತ್ತು ಆ ಥರದ ಸಂಸ್ಕೃತಿಗಳು ಜಾಸ್ತಿ. ಅವಾಗೇನಾಗುತ್ತೆ, ಇವತ್ತು ಹಬ್ಬ ಇದೆ ಮುಗಿಸ್ಕೊಂಡು ಐದೋಗಳಂತ ಆಟ ಕಾಯುತ್ತಾರೆ ಸೊ ಆ ಥರ. ಸೊ ಅದಕ್ಕೆ ಅವಾಯ್ಡ್ ಮಾಡಬೇಕು ಅಂತಂದರೆ ಮಾಸಿ ಚೆಕ್ ಏನಿದೆ ಅದನ್ನು ಮಾಡಿಸ್ಕೊಂಡು ನಾವು ಮುಂಚೆ ಫಿಲ್ಟರ್ ಮಾಡ್ಕೊಂಡು ಅದು ಜಸ್ಟ್ ಮಾಡಿಸಿದ್ರೆ ಕೂಡ ತೊಂದರೆ ಆಗಲ್ಲ ಅಂತ ಅರ್ಥ ಅಲ್ಲ. ಖಂಡಿತ ಬೇಕಾದ್ರೆ ಆಗ್ಬೋದು, ಬಟ್ ಏನಂದರೆ 100ಕ್ಕೆ 5% 10% ಅಷ್ಟೇ ತೊಂದರೆ ಇತ್ತು. ಅಂದರೆ 100ಕ್ಕೆ 85-90% ಜನಕ್ಕೆ ಅಲ್ಲೇ ಐಡೆಂಟಿಫೈ ಮಾಡಿ ಅದನ್ನು ಟ್ರೀಟ್ಮೆಂಟ್ ಕೊಟ್ಟು ಪರೀಕ್ಷೆ ಮಾಡಿಸ್ಕೊಂಡು ನಿಮ್ಮ ಹಾರ್ಟನ್ನು ಗಟ್ಟಿ ಮಾಡ್ಕೊಂಡು. ನಾನು ಆಗಲೇ ಹೇಳ್ದಂಗೆ ಈಗಿನ ಕಾಲದಲ್ಲಿ ಈಗಿನ ಪರಿಸ್ಥಿತಿನಲ್ಲಿ ಯಂಗ್ಸ್ಟರ್ಸ್ ಅಂದರೆ ಯಂಗರ್ ಜನ್ರೇಷನ್ಸ್ಗೆ ತೊಂದರೆ ಆಗ್ತದ್ರಿಂದ ಒಂದು ದೇಶನ, ಒಂದು ಜಾಗನ, ಒಂದು ತಾಲೂಕನ್ನ, ಒಂದು ಇದನ್ನು ನೀವು ಬಿಲ್ಡ್ ಮಾಡಬೇಕು ಅಂತಂದರೆ ಯಂಗರ್ ಜನ್ರೇಷನ್ ಬೇಕು. ವಯಸ್ಸಾಗಿರೋರು ಇರ್ತಾರೆ, ಚಿಕ್ಕವರು ಸಾಯ್ತಾರೆ. ನಿಮ್ಮ ದೇಶದಲ್ಲಿ ಉದ್ಧಾರ ಆಗುತ್ತೆ, ನೀವೆಲ್ಲಿ ಉದ್ಧಾರ ಆಗ್ತೀರ, ನಿಮ್ಮ ಬಂಧು ಬಳಗದಲ್ಲಿ ಉದ್ಧಾರ ಆಗುತ್ತೆ ಅಲ್ವಾ? ಸೊ ನಿಮಗೋಸ್ಕರ ಆಗಿದ್ರು ಕೂಡ ದೇಶಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಕೂಡ ವರ್ಷಕ್ಕೋಸ್ಕರ ಚೆಕ್ ಮಾಡಿ. ತೊಂದರೆ ಇದ್ದರೆ 24 ಗಂಟೆ ಬಾಯಿ ತೆಗಿರುತ್ತೆ ಯಾವ ಹಾಸ್ಪಿಟಲ್ಗಳು. ನಿಮ್ಗೆ ಎಲ್ಲ ಅನುಕೂಲ ಮಾಡಿ, ನಮ್ಮ ಹಾಸ್ಪಿಟಲ್ ಸ್ಪೆಷಲ್ ಪ್ಯಾಕೇಜ್ ಮಾತ್ರ ಇರುತ್ತೆ. ನಿಮಗೆಲ್ಲ ಅನುಕೂಲ ತಾವು ಮಾಡಿ. ಈಗ ಗೌರ್ಮೆಂಟ್ ಆಗಲಿ, ಸ್ಟೇಟ್ ಗೌರ್ಮೆಂಟ್ ಆಗಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಬೇಕಾದ ಸ್ಕೀಮ್ಗಳನ್ನೆಲ್ಲ ಬಿಟ್ಟಿರುತ್ತೆ. ಅದು ಅವೇರ್ನೆಸ್ಗಳೆಲ್ಲ ತಗೊಳ್ಳಿ, ಅದು ಸದುಪಯೋಗ ತಗೊಳ್ಳಿ. ಇಲ್ಲಿ ನಿಮ್ಗೆ ಪಾಂಪ್ಲೆಟಲ್ಲಿ 100 ರೂಪೀಸ್ ರಿಜಿಸ್ಟ್ರೇಷನ್ ಅಂತ ಹಾಕಿದ್ದೀವಿ. ಇದು ಆ್ಯಕ್ಚುಲಿ ಫಾರ್ಮಾಲಿಟೀಸ್ಗೆ ಹಾಕಿರೋದು. ಇದು ಯಾವುದೇ ನೀವು ಪೇ ಮಾಡಬೇಡಿ, ಇದು ರೋಟ್ರಿ ಪೇ ಮಾಡುತ್ತೆ. ನೀವು ಎಷ್ಟು ಜನ ರಿಜಿಸ್ಟರ್ ಮಾಡ್ತಾರೆ, ನಮ್ಮ ಮಂಜುನಾಥ್ ಸರ್ ಅದು ಹೇಳಿದ್ರು, ಇಲ್ಲ ನಾವು ಅದನ್ನು ಪೇ ಮಾಡೋಣ ಸರ್, ಯಾವುದೇ ಸಾರ್ವಜನಿಕರಿಗೆ ಅದು ಅನುಕೂಲ ಆಗೋದು ಬೇಡ ಅಂತ. ನಿಮಗೆ ECG ಮತ್ತು ಎಕೋ ಕೂಡ ಉಚಿತವಾಗಿ ಆರ್ಗನೈಸ್ ಮಾಡಿದ್ದಾರೆ ನಮ್ಮ ಸಾಯಿ ಪಾಲಿ ಕ್ಲಿನಿಕ್ ಇನ್ಕಮ್ ಮಾಡ್ಬೋದು ಮಂಜುನಾಥ್ ಸರ್. ಅದನ್ನು ಸದುಪಯೋಗಪಡಿಸ್ಕೊಳ್ಳಿ. ಮತ್ತು ನೋಡಿ, BPL ಕಾರ್ಡ್ ಇದ್ದರೆ ನಿಮಗೆ ಮಾಹಿತಿಗಿರಲಿ, ಡಾಕ್ಟ್ರು ಮಾತಾಡ್ತಾನೆ ಹೇಳಿದ್ರು, ಅನೇಕ ಆಸ್ಪತ್ರೆಗಳಲ್ಲಿ ಇರ್ಬೋದು ನಿಮಗೆಲ್ಲ ಏನೆಲ್ಲ ಅನುಕೂಲಗಳು. BPL ಕಾರ್ಡ್ ಇದ್ದರೆ ನಿಮಗೆ ಉಚಿತವಾಗಿ ಅಪೋಲೋ ಅಂತ ಒಂದು ಸುಸಜ್ಜಿತ ಆಸ್ಪತ್ರೆಯಲ್ಲಿ ಉಚಿತವಾಗಿ ಶಸ್ತ್ರಚಿಕಿತ್ಸೆಯನ್ನು ಮಾಡಿಕೊಡ್ಲಾಗಿದೆ, ಉಚಿತವಾಗಿ. ಇದನ್ನು ದಯವಿಟ್ಟು ಎಲ್ಲರೂ ಇದು ಅವೇರ್ನೆಸ್ ಮಾಡಿ. ಹಳ್ಳಿಗಳಲ್ಲಿ ನಿಮ್ಗೆ ಗೊತ್ತಿರೋರಿಗೆ ಯಾರು ಹೃದಯ ಸಂಬಂಧಿ ಕಾಯಿಲೆಗಳಿದ್ರೆ BPL ಕಾರ್ಡ್ ಇದ್ದು ಕೂಡ ಸುಮ್ಮನೆ ಹೋಗಿ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗಿ ಲಕ್ಷಾಂತರ ರೂಪಾಯಿ ಕಳ್ಕೊಳ್ತಾರೆ. ಸೊ ಹಾಗಾಗಿ ಉಚಿತವಾಗಿ ಅಪೋಲೋ ಆಸ್ಪತ್ರೆಯಲ್ಲಿ BPL ಕಾರ್ಡ್ಗಳಿಗೆ ಉಚಿತವಾಗಿ ಮಾಡಿಕೊಡ್ತಾರೆ. ಇದನ್ನು ಸದುಪಯೋಗನ ಸಾರ್ವಜನಿಕರು ಪಡ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು. ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ. ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್, ಲೈಕ್, ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ.